ನಮ್ಮ ಪೊಲಿಟಿಕಲ್ ಎಡಿಟರ್ ಪ್ರಶಾಂತ್ ನಾಥ್ ಹಾಗೂ ಪೊಲಿಟಿಕಲ್ ಬ್ಯೂರೋ ಚೀಫ್ ಆನಂದ ಬೈದನ ಮನೆ ಇಬ್ಬರು ಕೂಡ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಆನಂದ, ಏನು ಜೋರಾಯ್ತಂತೆ ನಿನ್ನೆ ಗಲಾಟೆ ಕ್ಯಾಬಿನೆಟ್ನಲ್ಲಿ? ಏನೇನಾಯ್ತಂತೆ? ಮುಖ್ಯಮಂತ್ರಿಗಳ ಕೆಲವೊಂದು ಸಲ ಏನು ತಾಳ್ಮೆಯ ಕಟ್ಟ ಕೂಡ ಒಡೆಯುವ ರೀತಿಯಲ್ಲಿ ಮಾತಾಡಿದ್ರು, ಸಿಟ್ಟಿಗೆದ್ದು ಮಾತಾಡಿದ್ರು ಅಂತೆಲ್ಲ ಬಂತಪ್ಪ. ಎಸ್ ಅಜಿತ್, ನಿನ್ನೆ ನಡೆದಂಥ ಸಚಿವ ಸಂಪುಟ ಸಭೆಯಲ್ಲಿ ಸಹಜವಾಗಿ ರಾಜ್ಯದ ಬೇರೆ ಬೇರೆ ಭಾಗದಲ್ಲಿ ನಡೀತಿರತಕ್ಕಂಥ ಜಾತಿ ಗಣತಿಗೆ ಸಂಬಂಧಪಟ್ಟ ಹಾಗೆ ನಡೀತಿರೋ ಒಟ್ಟಾರೆ ವಿದ್ಯಮಾನದ ಬಗ್ಗೆ ಸುದೀರ್ಘವಾಗಿ ಚರ್ಚೆ ಆಯಿತು. ಸಹಜವಾಗಿಯೇ ನಿನ್ನೆ ಸುಮಾರು 15ರಿಂದ 20 ಅಜೆಂಡಾಗಳ ಬಗ್ಗೆ ಚರ್ಚೆ ಆದ ಬಳಿಕ ಜಾತಿ ಗಣತಿ ಸಂಬಂಧಪಟ್ಟ ಹಾಗೆ ಸ್ವಾಮೀಜಿಗಳು ಮಾತಾಡ್ತಾ ಇರತಕ್ಕಂಥದ್ದು, ಸಮುದಾಯದ ನಾಯಕರುಗಳು ರಿಯಾಕ್ಟ್ ಮಾಡ್ತಾ ಇರತಕ್ಕಂಥದ್ದು, ಜನರಲ್ಲಿರ್ತಕ್ಕಂಥ ಗೊಂದಲ, ಮಾಧ್ಯಮಗಳ ಪ್ರತಿಕ್ರಿಯೆಗಳು ಮತ್ತು ಈ ವಿಚಾರದಲ್ಲಿ ಸರ್ಕಾರದ ನಡೆ ಹೇಗಿರಬೇಕು ಎಲ್ಲದರ ಬಗ್ಗೆ ಸುದೀರ್ಘವಾಗಿ ಚರ್ಚೆ ಮಾಡುವಂಥ ಉದ್ದೇಶದಿಂದ ಚರ್ಚೆ ಆರಂಭಗೊಳ್ತು. ಆದರೆ ವೀರಶೈವ ಸಮುದಾಯಕ್ಕೆ ಸೇರಿರ್ತಕ್ಕಂಥ ಸಚಿವರುಗಳು ಮುಖ್ಯಮಂತ್ರಿಗಳ ವಿರುದ್ಧ ತಮ್ಮ ಅಸಮಾಧಾನವನ್ನು ಹೊರಹಾಕಿದ್ರು. ಮುಖ್ಯವಾಗಿ MB ಪಾಟೀಲ್, ಈಶ್ವರ್ ಖಂಡ್ರೆ ಸೇರಿದ ಹಾಗೆ ಪ್ರಮುಖರೆಲ್ಲರೂ ಕೂಡ ಈ ಜಾತಿ ಗಣತಿ ವಿಚಾರದಲ್ಲಿ ಅವ್ರದೇ ಆಗಿರತಕ್ಕಂಥ ಭಿನ್ನ ಅಭಿಪ್ರಾಯಗಳನ್ನು ಹೊಂದಿದ್ದಾರೆ. ಹಾಗಾಗಿ ಸಮುದಾಯದ ಸ್ವಾಮೀಜಿಗಳು ಆಡ್ತಾ ಇರತಕ್ಕಂಥ ಅಭಿಪ್ರಾಯಗಳು ಅಂದರೆ ಅವರ ಅಭಿಪ್ರಾಯಗಳು ಮತ್ತು ಸಮುದಾಯದ ಮುಖಂಡರಿಂದ ಬರ್ತಾ ಇರತಕ್ಕಂಥ ಕೆಲವು ಅಭಿಪ್ರಾಯಗಳನ್ನು ಕೂಡ ದೃಷ್ಟಿಯಲ್ಲಿ ಇಟ್ಟುಕೊಂಡು ಸಚಿವ ಸಂಪುಟದಲ್ಲಿ ಮುಖ್ಯಮಂತ್ರಿಗಳನ್ನು ಪ್ರಶ್ನೆ ಮಾಡುವ ಪ್ರಯತ್ನವನ್ನು ಮಾಡಿದ್ದಾರೆ. ನಾವು ರಾಜಕೀಯವಾಗಿ ನೋಡ್ತಾ ಇದ್ದರೆ ಸಹಜವಾಗಿ ಸಿದ್ದರಾಮಯ್ಯ ಬಣದಲ್ಲಿ ಗುರುಸ್ಕೊಂಡಿರ್ತಕ್ಕಂಥ MB ಪಾಟೀಲ್ರು ಈ ರೀತಿಯಾಗಿ ರಿಯಾಕ್ಟ್ ಮಾಡ್ಲಿಕ್ಕೆ ಸಾಧ್ಯವೇ ಅಂತಕ್ಕಂಥ ಒಂದು ಪ್ರಶ್ನೆ ಮೂಡುತ್ತೆ. ಆದರೆ ನಿನ್ನೆ ಜಾತಿ ಗಣತಿ ಅಂತ ವಿಚಾರದಲ್ಲಿ MB ಪಾಟೀಲ್ ಅತ್ಯಂತ ಗಟ್ಟಿಯಾಗಿ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿರ್ತಕ್ಕಂಥದ್ದು ಸ್ಪಷ್ಟ ಆಗಿದೆ. ಅವರು ಹೇಳ್ತಾ ಇರತಕ್ಕಂಥದ್ದು, ಈಗ ಇದರ ಅಗತ್ಯ ಇತ್ತಾ, ಅನಿವಾರ್ಯತೆ ಇತ್ತಾ, ಇಷ್ಟೆಲ್ಲ ಗೊಂದಲದ ಮಧ್ಯೆ ಯಾಕೆ ನಾವು ಇದನ್ನು ಮಾಡಬೇಕು, ಇದನ್ನು ಒಂದಷ್ಟು ಕಾಲ ಮುಂದೂಡಲಿಕ್ಕೆ ಸಾಧ್ಯ ಇದೆಯಾ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಬೇಕು ಅನ್ನುವಂಥ ಅಭಿಪ್ರಾಯಗಳು MB ಪಾಟೀಲ್ ಹೇಳಿದರು. ಆದರೆ ಈ ರೀತಿಯಾಗಿ ಸಾಫ್ಟ್ ಆಗಿ ಹೇಳಿಲ್ಲ, ಬದಲಾಗಿ ತಮಗೆ ಅತ್ಯಂತ ಆವೇಶದಲ್ಲಿ ಆಕ್ರೋಶಭರಿತವಾಗಿ ಅಭಿಪ್ರಾಯ ವ್ಯಕ್ತಪಡಿಸಿದಾಗ ಸಹಜವಾಗಿ ವೀರಶೈವ ಸಮುದಾಯಕ್ಕೆ ಸೇರಿರತಕ್ಕಂಥ ಇತರ ಸಚಿವರುಗಳು ಕೂಡ ಅದಕ್ಕೆ ದನಿಗೂಡಿಸಿದ ಹಿನ್ನೆಲೆಯಲ್ಲಿ ಮತ್ತು ಇದರ ಸಮೀಕ್ಷೆಯನ್ನು ಮುಂದೂಡಿ ಅಂತಕ್ಕಂಥ ಅತ್ಯಂತ ಉಗ್ರವಾದ ರೀತಿಯಲ್ಲಿ ಅಭಿಪ್ರಾಯಗಳನ್ನು ಹೊರಹಾಕ್ತಾ ಇದ್ದಂಥ ಕಂಡು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಒಂದು ತಮ್ಮ ಚೇರಿಂದ ಎದ್ದು ಅವರು ತಮ್ಮ ಅಭಿಪ್ರಾಯಗಳನ್ನು ಹೇಳುವ ಪ್ರಯತ್ನವನ್ನು ಕೂಡ ಮಾಡಿದ್ದಾರೆ. ಒಂದು ಹಂತದಲ್ಲಿ ಟೇಬಲನ್ನು ಕುಟ್ಟಿ ಅಭಿಪ್ರಾಯ ಹೇಳ್ತಾ ಇರತಕ್ಕ ಸಚಿವರ ವರ್ತನೆ ಕಂಡಾಗ ಸಹಜವಾಗಿ ಮುಖ್ಯಮಂತ್ರಿಗಳಿಗೆ ಶಾಕ್ ಆಗಿದೆ. ಆದರೆ ಇದ್ರ ಹಿಂದಿರ್ತಕ್ಕಂಥ ಮತ್ತು ರಾಜಕೀಯ ಲೆಕ್ಕಾಚಾರ, ಇದ್ರ ಹಿಂದಿರ್ತಕ್ಕಂಥ ಉದ್ದೇಶದ ಬಗ್ಗೆ ಮುಖ್ಯಮಂತ್ರಿಗಳಿಗೆ ಅರಿವಿದ್ದಂಥ ಕಾರಣಕ್ಕಾಗಿ ತಾವೇನು ಹೇಳಬೇಕು ಅದನ್ನು ನೇರವಾಗಿ ಹೇಳುವ ಪ್ರಯತ್ನವನ್ನು ಕೂಡ ಮಾಡಿದರು. ನೀವು ನನ್ನನ್ನು ಕೇವಲ ಅಹಿಂದ ವರ್ಗಕ್ಕೆ ಸೀಮಿತವಾಗಿರ್ತಕ್ಕಂಥ ಮುಖ್ಯಮಂತ್ರಿಯಾಗಿ ಬಿಂಬಿಸುವಂಥ ಪ್ರಯತ್ನ ಮಾಡ್ತಾ ಇದ್ದೀರಿ, ಮೇಲ್ವರ್ಗಕ್ಕೆ ವಿರೋಧಿ ಅಂತಕ್ಕಂಥ ರೀತಿಯಲ್ಲಿ ನನ್ನ ಬಿಂಬಿಸುವಂಥ ಪ್ರಯತ್ನ ಮಾಡ್ತೀರಿ, ಇದಕ್ಕೆ ಯಾವುದೇ ಕಾರಣಕ್ಕೂ ಅವಕಾಶ ಇಲ್ಲ. ನಾನು ಎಲ್ಲರ ಮುಖ್ಯಮಂತ್ರಿ. ಈ ಒಂದು ಸಮೀಕ್ಷೆಯ ಉದ್ದೇಶವೇ ಸಕಾರಣದಿಂದ ಕೂಡಿರತಕ್ಕಂಥ ಹಿನ್ನೆಲೆಯಲ್ಲಿ ನೀವು ಏನೇ ಹೇಳಿದ್ರೂ ಕೂಡ ನಾನು ಇದನ್ನು ನನ್ನ ಉದ್ದೇಶವನ್ನು ನಾನು ಇಲ್ಲಿ ಭಾಳ ಸ್ಪಷ್ಟವಾಗಿ ಹೇಳಿದ್ದೇನೆ ಅಂತಕ್ಕಂಥ ಮಾತನ್ನು ಮುಖ್ಯಮಂತ್ರಿಗಳು ಹೇಳಿದರು. ಆ ಸಂದರ್ಭದಲ್ಲಿ ಮಾತಿನ ಚಕಮಕಿಯು ಕೂಡ ನಡೆದಿರ್ತಕ್ಕಂಥದ್ದು. ಒಂದು ಹಂತದಲ್ಲಿ ಹಿರಿಯ ಸಚಿವರಾಗಿರ್ತಕ್ಕಂಥ HK ಪಾಟೀಲರು ಕೂಡ ಈ ಸಮೀಕ್ಷೆಯನ್ನು ಒಂದಷ್ಟು ಕಾಲ ಮುಂದೆ ಹಾಕ್ಲಿಕ್ಕೆ ಸಾಧ್ಯ ಇದೆಯಾ ಅಂತಕ್ಕಂಥ ಒಂದು ಸಲಹೆಯನ್ನು ಕೂಡ ಕೊಡ್ತಾರೆ. ನಂತರದಲ್ಲಿ ಸಚಿವ ಸಂಪುಟ ಮುಕ್ತಾಯ ಆಗುತ್ತೆ. ಆದರೆ ಇದು ಈ ಅಲ್ಲಿಗಷ್ಟೇ ಸೀಮಿತ ಆಗೋದಿಲ್ಲ, ಬದಲಾಗಿ ಈ ಸಂಬಂಧಪಟ್ಟಾಗೆ ಮತ್ತೊಂದು ಸುತ್ತಿನ ಸಭೆ ನಡೆಸುವಂಥ ಭರವಸೆಯನ್ನು ಕೂಡ ಮುಖ್ಯಮಂತ್ರಿಗಳು ಹೇಳಿದಂಥ ಹಿನ್ನೆಲೆಯಲ್ಲಿ ತಕ್ಷಣದಲ್ಲಿ DCM DK ಶಿವಕುಮಾರ್ ನೇತೃತ್ವದಲ್ಲಿ ಕೆಲ ಪ್ರಮುಖ ಸಚಿವರುಗಳ ಸಭೆ ನಡೀತು. ಇವತ್ತು ಕೂಡ CM ನೇತೃತ್ವದಲ್ಲಿ ಕೆಲ ಸಚಿವರುಗಳು ಮತ್ತು ಅಧಿಕಾರಿಗಳ ಸಭೆಯೂ ಕೂಡ ನಡೀತು. ಆದರೆ ಒಂದಂತೂ ಸ್ಪಷ್ಟ, ಮುಖ್ಯಮಂತ್ರಿಗಳು ತಾವು ಯಾವ ನಿರ್ಧಾರ ತೆಗೆದುಕೊಂಡಿದ್ರು, ಸಮೀಕ್ಷೆ ಮಾಡಿಯೇ ಸಿದ್ಧ ಅಂತಕ್ಕಂಥ ಅಭಿಪ್ರಾಯಕ್ಕೆ ಬಂದಿದ್ರು. ಆ ಸಮೀಕ್ಷೆ ಮಾಡಿಯೇ ಸಿದ್ಧ ಅಂತಕ್ಕಂಥ ಇವತ್ತಿನ ಬೆಳಗ್ಗೆ ನಡೆದಂಥ ಸಚಿವರ ಸಭೆಯಲ್ಲೂ ಕೂಡ ಹೇಳಿದ್ದಾರೆ. ಕೆಲವೊಂದು ಸಮಸ್ಯೆಗಳಿದ್ದಾವೆ, ಕೆಲವು ಕಾಲಮ್ಗಳನ್ನು ತೆಗಿಬೇಕಾಗತ್ತೆ, ಕೆಲವೊಂದಷ್ಟು ಗೊಂದಲಗಳನ್ನು ಪರಿಹಾರ ಮಾಡುವ ನಿಟ್ಟಲ್ಲಿ ಕ್ರಮ ತೆಗೆದುಕೊಳ್ಳಿ, ನಿಗದಿತ ಕಾಲಮಿತಿಯಲ್ಲಿ ನಿಗದಿತ ದಿನಾಂಕದಂತೆ ಸಮೀಕ್ಷೆಯನ್ನು ಮಾಡಿ ಅಂತ ಹೇಳಿ ಮುಖ್ಯ ಕಾರ್ಯದರ್ಶಿಗಳನ್ನು ಒಳಗೊಂಡಂತೆ ಇವತ್ತು ಸಭೆಯಲ್ಲಿ ಹಾಜರಿದ್ದಂಥ ಅಧಿಕಾರಿಗಳಿಗೆ, ಶಿವರಾಜ್ ತಂಗಡಿಗೆ ಸೇರಿದಾಗೆ ಸಚಿವರುಗಳಿಗೆ ಬಹಳ ಸ್ಪಷ್ಟವಾಗಿ ಹೇಳೋದ್ರ ಮೂಲಕ ತಮ್ಮ ಉದ್ದೇಶ ಏನಿದೆ ಅಂತಕ್ಕಂಥದ್ದು ಖಂಡಿತವಾಗಿ ಹೇಳುವ ಪ್ರಯತ್ನವನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಾಡಿದ್ದಾರೆ. ಅದು ಇಲ್ಲಿ ಗಮನಿಸಬೇಕಾಗಿರತಕ್ಕಂಥ ಮತ್ತೊಂದು ವಿಚಾರ ಅಂತಂದರೆ, ಮುಖ್ಯಮಂತ್ರಿಗಳಿಗೆ ಇದು ಕೆಲ ಸಚಿವರು ಆಕ್ಷೇಪ ವ್ಯಕ್ತಪಡಿಸ್ತಾ ಇರತಕ್ಕಂಥದ್ದು ಕೇವಲ ಇದು ಕೆಲ ಕಾಲಮ್ಗಳನ್ನು ತೆಗೆಯುವುದಾಗಲಿ ಅಥವಾ ಕೆಲ ಬದಲಾವಣೆಗಷ್ಟೇ ಸೀಮಿತವಾಗಿಲ್ಲ. ಇವರ ಒಟ್ಟಾರೆ ಉದ್ದೇಶ ಸಮೀಕ್ಷೆಗೆ ಬ್ರೇಕ್ ಹಾಕಿಸ್ತಕ್ಕಂಥ ಪ್ರಯತ್ನದ ಭಾಗವಾಗಿ ಇವೆಲ್ಲವೂ ಕೂಡ ನಡೀತಿದೆ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಅವರು ತಮ್ಮ ಅಭಿಪ್ರಾಯವನ್ನು ಗಟ್ಟಿಯಾಗಿ ಹೇಳುವ ಪ್ರಯತ್ನವನ್ನು ಸಂಪುಟದಲ್ಲಿ ಮಾಡಿದ್ದಾರೆ ಅನ್ನುವಂಥ ಮಾಹಿತಿಗಳು ಕೂಡ ಲಭ್ಯವಾಗಿರುತ್ತದೆ. ಎಸ್, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.